ಕಲ್ಪಳ್ಳಿ ಸ್ಮಶಾನ. ಸೇಂಟ್ ಜಾನ್ ಸ್ಮಶಾನ ಎಂದು ಕರೆಯಲ್ಪಡುವ ಕಲ್ಪಳ್ಳಿ ಸ್ಮಶಾನವು ಹಳೆಯ ಮದ್ರಾಸ್ ರಸ್ತೆಯ ಸಮೀಪದಲ್ಲಿದೆ. ಇಲ್ಲಿ ಸಂಜೆ ಆಯ್ತು ಅಂದರೆ ಯಾರೂ ಓಡಾಡುವುದಿಲ್ಲ. ಮಧ್ಯರಾತ್ರಿಯಲ್ಲಿ ತಲೆ ಇಲ್ಲದ ವ್ಯಕ್ತಿಯೊಬ್ಬ ಓಡಾಡುತ್ತಿರುವುದನ್ನು ಅನೇಕರು ನೋಡಿದ್ದಾರೆ. ಈ ಸ್ಮಶಾನದ ಪಕ್ಕದಲ್ಲಿ ಒಂದು ರೈಲ್ವೆ ಟ್ರ್ಯಾಕ್ ಇದೆ. ಇದರ ಮೇಲೂ ಬಿಳಿ ಬಟ್ಟೆ ತೊಟ್ಟ ತಲೆ ಇಲ್ಲದ ದೇಹವೊಂದು ಓಡಾಡುತ್ತಿರುವುದನ್ನು ಸ್ಥಳೀಯರು ಬಹಳ ಸಲ ನೋಡಿದ್ದಾರಂತೆ. ಟೆರ್ರಾವೆರಾ ಮನೆ. ಸೆಂಟ್ ಮಾರ್ಕ್ಸ್ ರಸ್ತೆಯಲ್ಲಿ ಹಾದು ಹೋಗುವವರು ಈ ವಿಚಿತ್ರ ಮನೆಯ ಬಗ್ಗೆ ಕೇಳಿಯೇ ಇರುತ್ತಾರೆ. ಹಳೆಯದಾದ ಈ ಮನೆ ಸುತ್ತಲೂ ಹಲವಾರು ವಿಚಿತ್ರ ಘಟನೆಗಳು ನಡೆದಿದ್ದವು. ಈ ಮನೆಯಲ್ಲಿ ಇಬ್ಬರು ಸಹೋದರಿಯರು ವಾಸಿಸುತ್ತಿದ್ದರು. 2002ನೇ ಇಸವಿಯಲ್ಲಿ ಒಬ್ಬ ವ್ಯಕ್ತಿ ಒಬ್ಬ ಸಹೋದರಿಯನ್ನು ಕೊಲೆ ಮಾಡಿದ. ಈ ಘಟನೆ ನಂತರ ಉಳಿದ ಸಹೋದರಿ ಮನೆಯಲ್ಲಿ ನಡೆಯುತ್ತಿದ್ದ ವಿಚಿತ್ರ ಘಟನೆಗಳಿಂದ ಹೆದರಿಕೊಂಡು ಆಸ್ಟ್ರೇಲಿಯಾಗೆ ಹೋಗಿದ್ದರು. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೂಲಕ ರಾತ್ರಿ ವೇಳೆ ಪ್ರಯಾಣ ಮಾಡಿರುವ ಪ್ರಯಾಣಿಕರಿಗೆ ಇಲ್ಲಿನ ಕೆಲವು ಕಹಿ ಅನುಭವಗಳಾಗಿವೆ. ಮುಖ್ಯವಾಗಿ ರನ್ವೇ ಮತ್ತು ಅದರ ಸುತ್ತಲಿನ ಪ್ರದೇಶಗಳಲ್ಲಿ ದೆವ್ವಗಳು ಕಾಣಿಸಿದಂತೆ ಮಾಹಿತಿ ಬಂದಿದೆ. ರನ್ವೇನಲ್ಲಿಯೂ ಕೆಲ ವಿಚಿತ್ರ ಆಕಾರದ ವ್ಯಕ್ತಿಗಳು ತಿರುಗಾಡುತ್ತಾರೆ ಎಂದು ಅಲ್ಲಿನ ಸಿಬ್ಬಂದಿ ಹೇಳುತ್ತಾರೆ. ಹೀಗೆಯೇ ಏರ್ಪೋರ್ಟ್ನ ಎಸ್ಕಲೇಟರ್ ಬಳಿ ರುಂಡವಿಲ್ಲದ ವ್ಯಕ್ತಿ ಓಡಾಡುತ್ತಿರುತ್ತಾರಂತೆ. ವಿಕ್ಟೋರಿಯಾ ಆಸ್ಪತ್ರೆ. ಬೆಂಗಳೂರು ನಗರದ ಕೆಆರ್ ಮಾರುಕಟ್ಟೆ ಬಳಿ ಇರುವ ವಿಕ್ಟೋರಿಯಾ ಆಸ್ಪತ್ರೆಗೆ ಶತಮಾನಗಳ ಇತಿಹಾಸವಿದೆ. ದಿನದ ವೇಳೆ ಈ ಆಸ್ಪತ್ರೆ ಎಷ್ಟೊಂದು ಸುಂದರವಾಗಿರುವುದೋ ರಾತ್ರಿ ಸಮಯದಲ್ಲಿ ಅಷ್ಟೇ ಭಯಾನಕವಾಗುತ್ತಂತೆ. ಆಸ್ಪತ್ರೆಯ ಸಿಬ್ಬಂದಿ ಮತ್ತು ರೋಗಿಗಳು ಇಲ್ಲಿ ಹೆರಿಗೆ ವಾರ್ಡ್ ಹತ್ತಿರ, ಶವಾಗಾರದ ಹತ್ತಿರ ಹಾಗೂ ಅಲ್ಲಿ ಇರುವ ಒಂದು ಮರದಲ್ಲಿ ದೆವ್ವವನ್ನು ನೋಡಿದ್ದಾರಂತೆ. ಆದರೆ ಕೆಲವರು ಹೇಳುವಂತೆ ಅಲ್ಲಿ ರಾತ್ರಿ ಹೊತ್ತು ಯಾರೋ ನರಳಾಡುವ, ಜೋರಾಗಿ ಅಳುವ ಶಬ್ದ ಕೇಳಿಸುವುದಂತೆ. ಇನ್ನೂ ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡುವ ಎಲ್ಲರಿಗೂ ದೇವರು ಒಳ್ಳೆಯದನ್ನೇ ಮಾಡಲಿ ಎಂದು ಕೇಳಿಕೊಳ್ಳುತ್ತೇವೆ. ಮತ್ತೆ ಇನ್ನೂ ಕುತೂಹಲಕಾರಿ ವಿಡಿಯೋ ನಿಮ್ಮ ಮುಂದೆ ತರಲಿದ್ದೇವೆ. ಎಲ್ಲರೂ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.